ಒಂದು ಬಿಡು ಅಲ್ಲ. ಕಿರಣಂದು ಏನಾಯ್ತು, ಏನು ಸಮಸ್ಯೆ ಆಗಿತ್ತು? ಕಿರಣ ನಮ್ಮ ದೋಸ್ತರು ಸಣ್ಣಾಗಿರ್ತಂದ್ರೆ ನಮ್ಮ ದೋಸ್ತರ ಅವ ಅವ್ರಪ್ಪ ಫೋನ್ ಮಾಡಿದ್ದು ನಮಗೆ, ಇಲ್ಲ ಕಿರಣ್ಗೆ ಹಾರ್ಟ್ ಅಟ್ಯಾಕ್ ಆಗೈತಿ ಮತ್ತು ಅವ್ನು ಮಣ್ಣು ಮಾಡೋತಿ ಬರ್ರಿ ಅಂತ ಅಂದ. ಅನಂತಲೇ ನಾವು ಏನಾಗೈತಿ ಯಾವಾಗ ಆಯಿತು ಅಂತ ಕೇಳಿದೆವು. ಇಲ್ಲ ಹಿಂಗೆ ಮದ್ದಿಂದ ಆಗೈತಿ, ನೀವು ಈಗ ನಿಮ್ಗೆ ಈಗ ಹೇಳಿದ್ರು ನೀವು ಜಲ್ದಿ ಬರ್ರಿ ಮತ್ತು ಮಣ್ಣು ಮಾಡೋಣ ಅನ್ನಕತ್ತು, ಸುಟ್ಟು ಬಿಡೋಣ ಅನ್ನಕತ್ತು. 3 ದಿವಸ ಅಂತ ಏನಾಗಿದ್ರಿ ಅವ್ರು ಲಿಂಗಾಯ್ತು, ಅವ್ರು ಮಣ್ಣು ಮಾಡ್ತಾರೆ, ನೀವು ಸುಟ್ಟು ಬಿಡೋಣ ಅನ್ನಕತ್ತು ಅಂತ. ನಾವೇನಂದು ಏನಾಗಿತ್ತು ಕರೆಕ್ಟ್ ಹೇಳು ಹಂಗಿಂಗೆ ಅಂತ ಹೇಳಿದ್ರು ಏನಿಲ್ಲ, ಒಟ್ಟು ಇದನ್ನ ಅನ್ನಕತ್ರ, ಸುಟ್ಟು ಬಿಡೋಯ್ತಿ ಅರ್ಜೆಂಟ್ ಬರ್ರಿ ಅನ್ನಕತ್ತ ಅಂತ. ನಾವು ಎಲ್ಲರೂ ಕೂಡಿ ರಾತ್ರಿ ಅವ್ರ ಸಮಾಜದವ್ರು ಅವ್ರ ಪೌನ್ಯರ ನಾವೆಲ್ಲರೂ ಕೂಡಿ ಏನು ಮಾಡಿದ್ವಿ, ಇವತ್ತು ಏನಾಗೈತಿ ಅಂತ ಹೇಳಿ ಮಣ್ಣು ಮಾಡಿದ್ವಿ. ಮರನೇ ದಿವಸ ನಮ್ಗೆ ಡೌಟ್ ಬರಕೈತು ಹಂಗೇನಾಯ್ತು ಅಂತ ಹೇಳಿ ಡೌಟ್ ಬರಂತಲೇ ಅವ್ನಿಗೊಂದು ಸ್ವಲ್ಪ ಕರ್ಕೊಂಡು ಹೋಗಿ ಒಂದು 2 ಪೆಟ್ಟ ಕೊಟ್ಟಿವ್ರು ಅವ್ರಪ್ಪಾಗ ಎಲ್ಲರಿಗೂ ಒಂದು 2 ಪೆಟ್ಟ ಕೊಡಂತಲೇ ಅವ್ನು ಹೇಳಿ ಒಪ್ಕೊಂಡವ್. ಇಲ್ಲ ನಾನಕ್ಕೆ ಕೊಂದೇನು ವೈರ್ಲೆ ರುಂಡಕ್ಕೆ ಬಿಗಿದು ಕೊಂದೇನು, ಮತ್ತು ಅದು ಬಾಡಿನೂ ಓದ್ತ ಒಂದು ಕಾರ್ ಗಡಿಯಾಗ ಓದ್ ಬೇರೆ ಕಡೆ ಓದ್ತೇನೆ ಅಂತ ಹೇಳಿದ್ರೆ ಅವನು ಬಡ್ದೀವು ಮತ್ತೊಬ್ಬನು ಬಡ್ದೀವು, ಇಬ್ರು ಬಡಿ ಅಂತಲೇ ಒಪ್ಕೊಂಡ್ರು ಒಪ್ಕೊಂಡ್ರು. ಅದನ್ನು ಅವ್ರನ್ನ ತಂದು ಪೊಲೀಸ್ ಸ್ಟೇಷನ್ ಕೊಟ್ಟಿವ್ರಿ ಸಾಹೇಬ್ರ ಕಡೆ. ಎದ್ರ ಸಂಬಂಧ ಮಾಡಿದ ಅಂತಂದ್ರೆ ಏನು ಹೇಳಿದ? ಅವ ಸ್ವಲ್ಪ ಡ್ರಿಂಕ್ಸ್ ಅದು ಇದು ಮಾಡ್ತಿದ್ರಿ, ಹೋಗಿ ಮೇಲೆ ಅವ್ನು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದ. ಕಿರಿಕಿರಿ ಮಾಡಂತಲೇ ಇವ ಹೋಗಿ ನೀನು ರೊಕ್ಕ ಕೊಡ್ತೇನೆ ಬಾ ಅಂತ ಹೇಳಿ ಇಲ್ಲಿ ರಾಮನಗರ್ ಕರ್ಕೊಂಡು ಹೋಗಿದಂತ. ರಾಮನಗರ್ ಕರ್ಕೊಂಡು ಹೋಗಿ ಯಾವುದೋ ವೈರ್ ತೊಗೊಂಡು ಅವ್ನು ರುಂಡಕ್ಕೆ ಬಿಗದ ಕೊಂದ. ಅಲ್ಲಿಂದ ಬಾಡಿನ ಅವ್ರ ಕಾರ್ ಗಡಿ ಒಳಗೆ ಹಾಕಿ ಬೆಳಗಾವ್ ಕೂತಿದಂತ. ಅವನ್ನೆಲ್ಲ ವಿಡಿಯೋಗಳದ್ದು ಮಾಡಿದೆವು. ಮೊನ್ನೆ ಒಂದು 2 ಪೆಟ್ಟ ಬಡಿ ಅಂತಲೇ ಎಲ್ಲಕ್ಕೆಲ್ಲ ಹೇಳ್ಬಿಟ್ಟಾರೆ ಅಂತ. ಈಗ ನಾವು ಒಂದು ತೊಗೊಂಡು ಬಂದು ಸಾಹೇಬ್ರಿಗೆ ಇಲ್ಲಿ ಒಪ್ಸಿದ್ವಿ, ಪೊಲೀಸ್ ಸ್ಟೇಷನ್ಗೆ ಒಪ್ಸಿದ್ವಿ. ಅವ್ರ ಅಪ್ಪನ ಮತ್ತೊಬ್ಬನ ಅವ ಅಜಂತ ಹೋಟೆಲ್ ಮಾಲಕ್ಕೆ ನೆನೆದ್ರು. ಕಿರಣ್ ನಿಮ್ಮ ಜೊತೆ ಹೆಂಗಿದ್ರು? ಕಿರಣ್ ನಮ್ಮ ಚೆನ್ನಾಗಿರ್ತಾನೆ ದೋಸ್ತ್ರಿ. ಅವ ಚಲೋ ಹುಷಾರು ಇದ್ದ, ಚಲೋನು ಇದ್ದ. ಮತ್ತು ಅವ ಸ್ವಲ್ಪ ಈಗ ಒಂದು 3 ದಿವಸ ಆಯ್ತು ಸ್ವಲ್ಪ ಡ್ರಿಂಕ್ಸ್ ಇದು ಸ್ವಲ್ಪ ಏನಾರ ಚಟ ಮಾಡಕತ್ತಿದ್ದ. ಅದ ಇರ್ಸಿಟ್ಕೊಂಡು ಅವ್ರಪ್ಪ ಇವ್ ಭಾಳ ಓವರ್ ಮಾಡದ ಅಂತ ಹೇಳಿ ಒಂದೇನ್ರೆ ಹೋಗಿ ಅವ್ನ ಹೋಟೆಲ್ಗೆ ಹೋಗಿ ಒಂದು 200 ರೂಪಾಯಿ ಕೊಡು 300 ರೂಪಾಯಿ ಕೊಡು ಅಂತ ಕೇಳ್ತಿದ್ದ. ಅಂತಲೇ ನೀನು ಕೊಡ್ತೇನೆ ಬಾ ಅಂತೇಳಿ ಏನೋ ಕರ್ಕೊಂಡು ಹೋಗಿ ಅಲ್ಲಿ ಕೊಂದರೆ ಬೆಳಗಾವದಿಂದ ರಾತ್ರಿ 11ವರೆಗೆ ತೊಗೊಂಡು ಬಂದಾರ. ಇಲ್ಲಿ ತೊಗೊಂಡು ಬಂದು ಏನಂದ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗೈತಿ ಮತ್ತು ಮಣ್ಣು ಮಾಡೋಯ್ತಿ ಸುಟ್ಟು ಬಿಡೋಣ ಗಡಬಡಿ ಮಾಡಕತ್ತಿದ್ರು ಸರ್. ಹಾಸ್ಪಿಟಲ್ ಮತ್ತು ಅದನ್ರಿ ಅದನ್ನ ಸುತ್ಕೊಂಡು ಬಂದಾರೆ. ಪೂರಾ ಬಾಡಿನೆಲ್ಲ ಸುತ್ತಿ ನಾ ಬೆಳಗಾವ್ ಸಿವಿಲ್ಗೆ ಹೋಗ್ತೀನೋ ಹಂಗಿಂಗೆ ಅಂತ ಹೇಳಿದ್ರೆ ನಾವು ಸಿವಿಲ್ಗೆಲ್ಲ ಎನ್ಕ್ವೈರಿ ಮಾಡಿದಾಗ ಸಿವಿಲ್ಗೆ ತೊಗೊಂಡು ಬಂದಿಲ್ಲ. ತೊಗೊಂಡು ಬಂದಿಲ್ಲ. ನಮ್ಗೆ ಡೌಟ್ ಬಂದ ಅವ್ನು ಒಂದು 2 ಪೆಟ್ಟ ಕೊಡಂತಲೇ ಎಲ್ಲಕ್ಕೆಲ್ಲ ಹೇಳಿದ್ರು. नहीं गई हाँ भी गया